ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಿದೆ. ಆದರೆ ಇನ್ನೂ ಕೂಡ ಒಟ್ಟು 9 ಶಾಸಕರು ಸಭೆಗೆ ಹಾಜರಾಗಿಲ್ಲ. 4 ಅತೃಪ್ತರು ಹಾಜರಾಗಿಲ್ಲ. ಅದರ ಬಗ್ಗೆ ಕನ್ಫರ್ಮ್ ಇದೆ. ಆದರೆ ಇನ್ನೂ ಕೂಡ 5 ಶಾಸಕರು ಅತೃಪ್ತರ ಬಣದಲ್ಲಿ ಹೆಸರಿಲ್ಲದ 5 ಶಾಸಕರು ಕೂಡ ಇವಾಗಿನ ಸಭೆಗೆ ಹಾಜರಾಗಿಲ್ಲ ಅನ್ನುವಂಥದ್ದು. ಎಸ್, ಈಗ 9 ಜನರಿಂದ 6 ಜನಕ್ಕೆ ಇಳಿದಿದೆ ಹಾಜರಾಗದವರ ಸಂಖ್ಯೆ. ಚಿಂಚೋಳಿ ಕ್ಷೇತ್ರದ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಹೆಸರುಗಳನ್ನು ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಇವರು ಕೂಡ ಗೈರು ಹಾಜರಾಗಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು, ಇವರೆಲ್ಲ ಗೈರು ಹಾಜರಾಗುವಂಥದ್ದು. ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಕೂಡ ಗೈರು ಹಾಜರಾಗಿದ್ದಾರೆ ಇವತ್ತಿನ ಈ ಶಾಸಕಾಂಗ ಸಭೆಗೆ. ಇನ್ನು ಮಹತ್ವದ ಸಭೆಗೆ ಸಚಿವ ಪುಟ್ಟರಂಗ ಶೆಟ್ಟಿ ಕೂಡ ಇನ್ನೂ ಆಗಮಿಸಿಲ್ಲ ಅನ್ನುವಂಥದ್ದು. ಟಿವಿನಿಂದ ಬ್ಯಾನ್ ಆದಂತಹ ಗೋಕಾಕ್ ಕ್ಷೇತ್ರದ ಶಾಸಕ ಇನ್ನೂ ಆಗಮಿಸಿಲ್ಲ. ಆತನ ಹೆಸರು ತಮಗೆ ಗೊತ್ತು. ಪುತ್ರಿಯ ವಿವಾಹದ ಹಿನ್ನೆಲೆಯಲ್ಲಿ ಬಿಸಿ ಪಾಟೀಲ್ ಕೂಡ ಸಭೆಗೆ ಗೈರು ಹಾಜರಾಗಿದ್ದಾರೆ. ಪುತ್ರಿಯ ವಿವಾಹದ ನೆಪವನ್ನು ಇಟ್ಟು ಅವರು ಗೈರು ಹಾಜರಾಗಿದ್ದಾರೆ. ಒಟ್ಟು 6 ಶಾಸಕರು ಸಭೆಗೆ ಇನ್ನೂ ಕೂಡ ಹಾಜರಾಗಿಲ್ಲ. 4 ಅತೃಪ್ತ ಶಾಸಕರನ್ನ ಒಳಗೊಂಡಂತೆ 4 ಬಂಡಾಯ ಶಾಸಕರನ್ನ ಒಳಗೊಂಡಂತೆ ಒಟ್ಟು 6 ಜನ ಗೈರು ಹಾಜರಾಗಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ, ಅಥಣಿಯ ಮಹೇಶ್ ಕುಮಟಳ್ಳಿ, ಗೋಕಾಕ್ನ ಶಾಸಕ ನಾಗೇಂದ್ರ ಇವರೆಲ್ಲರೂ ಕೂಡ ಗೈರು ಹಾಜರಾಗಿದ್ದಾರೆ. ಉಮೇಶ್ ಜಾಧವ್ ಈ 4 ಅತೃಪ್ತರು ಗೈರು ಹಾಜರಾಗಿದ್ದಾರೆ. ಉಳಿದಂತೆ ಬಿಸಿ ಪಾಟೀಲ್ ಮಗಳ ಮದುವೆ ನೆಪದಲ್ಲಿ ಇನ್ನೂ ಕೂಡ ಹಾಜರಾಗಿಲ್ಲ. ಪುಟ್ಟರಂಗ ಶೆಟ್ಟಿ ಕೂಡ ಇನ್ನೂ ಹಾಜರಾಗಿಲ್ಲ. ಸೊ ಈಗೇನು, ಈಗ 4 ಜನ ಮಾತ್ರ ಅತೃಪ್ತರು ಅಂತ ಗೈರು ಹಾಜರಾದರೆ ಮುಂದೇನು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಒಂದು ಕಡೆ ಬಿಜೆಪಿಯ ರೆಸಾರ್ಟ್ ವಾಸ ಮುಂದುವರೆದಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಈಗ ನಡೀತಾ ಇದೆ. ಸೊ ಈಗ ಮುಂದೇನು, 4 ಹಾಗಾದರೆ ಶಾಸಕರು ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಹಾಗಾದರೆ 4 ರಾಜೀನಾಮೆಯನ್ನು ಕೊಟ್ಟರೆ ಇದು ಆಪರೇಷನ್ ಕಮಲ ಹಂತ ನಂಬರ್ 1, ಆಪರೇಷನ್ನ ಹಂತ 1 ಇದು ಮೊದಲ ಹಂತ ಮುಕ್ತಾಯ ಆದ ಹಾಗಾಗತ್ತಾ, ಎರಡನೇ ಹಂತ ನಂತರ ಮತ್ತೆ ಆರಂಭ ಆಗತ್ತಾ, ಎಲ್ಲ ಕುತೂಹಲ ಕೂಡ ಈಗ ಮನೆ ಮಾಡಿದೆ. ಇವತ್ತಿನ ಸಭೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇರುವಂತಹ ಸಭೆ ಇದು. ಬಿಜೆಪಿ ಈ ರಾಜಕೀಯ ಸಂಕ್ರಾಂತಿಗೆ ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿದ್ದು 19ನೇ ತಾರೀಕು, ಇವತ್ತು ತಾರೀಕು 18. ಸೊ ಇವತ್ತು 4 ಜನ ಗೈರು ಹಾಜರಾದರೆ ನಾಳೆ 4 ಜನ ರಾಜೀನಾಮೆಯನ್ನು ಕೊಡ್ತಾರ. ಈ 4 ಜನ ಜೊತೆ ಮತ್ತೆ ಯಾರಾದರೂ ಆ್ಯಡ್ ಆಗ್ತಾರ, ಎಲ್ಲವೂ ಕೂಡ ಈಗ ಬಹಳ ಕುತೂಹಲ ಮನೆ ಮಾಡಿರುವಂತಹ ಸಂಗತಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ 6 ಜನ ಮಾತ್ರ ಗೈರು ಹಾಜರಾಗಿದ್ದಾರೆ, 74 ಜನ ಹಾಜರಾಗಿದ್ದಾರೆ. 6 ಜನದಲ್ಲಿ 4 ಅತೃಪ್ತರು. ಈ ಕ್ಷಣಕ್ಕೆ ಏನೆಲ್ಲ ಬೆಳವಣಿಗೆಗಳಲ್ಲಾಗ್ತಾ ಇದೆ? ಅಮರ್ ಪ್ರಸಾದ್, ಈಗಾಗಲೇ ಶಾಸಕಾಂಗ ಸಭೆಗೆ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಸಭೆಯನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಇದುವರೆಗೆ ಒಟ್ಟು 7 ಮಂದಿ ಗೈರು ಹಾಜರಾಗಿದ್ದಾರೆ. ಅಂದ್ರೆ ಮುಂಬೈಗೆ ತೆರಳಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ, ಶಾಸಕ ನಾಗೇಂದ್ರ, ಇದರ ಜೊತೆಗೆ ಬ್ಯಾನ್ ಆದಂತಹ ಶಾಸಕರನ್ನ ಹೊರತುಪಡಿಸಿ ಮತ್ತೆ 3 ಅಂದ್ರೆ ರೂಪಾ ಶಶಿಧರ್, ಬಿ ನಾರಾಯಣರಾವ್ ಮತ್ತು ಒಟ್ಟು 7 ಮಂದಿ. ಬಿಸಿ ಪಾಟೀಲ್ ಅಬ್ಸೆಂಟ್ ಆಗಿದ್ದಾರೆ. ಬಿಸಿ ಪಾಟೀಲ್ ಮತ್ತು ರೂಪಾ ಶಶಿಧರ್ ಹಾಗೂ ಬಿ ನಾರಾಯಣರಾವ್ 3 ಕೂಡ ಸಭೆಗೆ ಆಗಮಿಸ್ತಾ ಇದ್ದಾರೆ. ಮತ್ತು ಒಂದಷ್ಟು ವಿಚಾರಗಳಿಂದಾಗಿ ಡಿಲೇ ಆಗಿದೆ ಮತ್ತು ಇನ್ನು 10 ರಿಂದ 15 ನಿಮಿಷದ ಒಳಗಾಗಿ ರೂಪಾ ಶಶಿಧರ್, ಬಿ ನಾರಾಯಣರಾವ್ ಮತ್ತು ಬಿಸಿ ಪಾಟೀಲ್ ಕೂಡ ಸಭೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಎಲ್ಲ ಒಂದು ಅಂತಿಮ ಶಾಸಕರು ಬಂದ ನಂತರ ಬಹುತೇಕ ಮುಂಬೈಗೆ ತೆರಳಿದ್ದಂತಹ ಶಾಸಕರನ್ನ ಹೊರತುಪಡಿಸಿ ಎಲ್ಲಾ ಶಾಸಕರು ಕೂಡ ಶಾಸಕಾಂಗ ಸಭೆಗೆ ಹಾಜರಾದಂತಾಗಿದೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸಾಕಷ್ಟು ವಿಳಂಬವಾಗಿ ಬಂದಿದ್ರು. ಬಿಸಿ ಪಾಟೀಲ್ ಅವರು ಕೂಡ ಮಗಳ ಮದುವೆಯ ಸಂದರ್ಭ ಇದ್ರೂ ಕೂಡ ಇಡೀ ಕಾರ್ಯಕ್ರಮವನ್ನ ಮುಗಿಸಿ ಇದೀಗ ಶಾಸಕಾಂಗ ಸಭೆಗೆ ಹಾಜರಾಗಿರುವಂತದ್ದು. ಈಗ ತಾನೇ ಆಗಮಿಸಿರುವಂತಹ ಬಿಸಿ ಪಾಟೀಲ್ ಅವರು ಒಂದು ಶಾಸಕಾಂಗ ಸಭೆಯನ್ನ ಅಟೆಂಡ್ ಆಗೋದಕ್ಕೆ ಈಗ ತಾನೇ ಒಳಗಡೆ ತೆರಳಿದ್ದಾರೆ. ಇನ್ನುಳಿದಂತೆ ರೂಪಾ ಶಶಿಧರ್ ಮತ್ತು ಬಿ ನಾರಾಯಣರಾವ್ ಇಬ್ಬರು ಮಾತ್ರ ಶಾಸಕಾಂಗ ಸಭೆಗೆ ಬರುವಂತದ್ದು ಬಾಕಿ ಉಳಿದಿದೆ. ಹಾಗೆ ಮುಂಬೈಗೆ ತೆರಳಿರುವಂತಹ 4 ಶಾಸಕರು ಮಾತ್ರ ಬರದೆ ಹಾಗೆ ಉಳ್ಕೊಂಡಿದ್ದಾರೆ. ಅಮರ್ ಪ್ರಸಾದ್, ಸೊ ಈಗ ಇದರ ಪರಿಣಾಮ ಮುಂದೇನೀಗ? 4 ಜನ ಅತೃಪ್ತರು ಗೈರು ಹಾಜರಾಗಿದ್ದಾರೆ. ಈಗ ಏನ್ ಮಾಡ್ತಾರೆ ಮುಂದೆ? ನಾಳೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಮುಂದಿನ ಬೆಳವಣಿಗೆಗಳೇನಾಗುತ್ತೆ ಇಲ್ಲಿಂದ ಮುಂದೆ ಅಂತ ಪ್ರಸನ್ನ?
ಅಮರ್ ಪ್ರಸಾದ್, ಮೂರು ಅವಕಾಶಗಳು ಈ ಒಂದು ಶಾಸಕರ ಮುಂದಿದೆ. ಒಂದು, ತಾವು ಕೊಟ್ಟ ಮಾತ್ರ ಹಾಗೆ ಮತ್ತು ಬಿಜೆಪಿಗೆ ಯಾವ ರೀತಿ ತಾವು ಡೆಡಿಕೇಟೆಡ್ ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸಬೇಕು. ಒಂದು, ಇಲ್ಲದೆ ಹೋದ್ರೆ ಪಕ್ಷದಿಂದಲೇ ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಏನು ನಿನ್ನೆ ಸಿದ್ದರಾಮಯ್ಯನವರು ವಿಪ್ ಅನ್ನ ಜಾರಿ ಮಾಡಿದ್ದಾರೆ ಅದರ ಪ್ರಕಾರ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ಶಾಸಕಾಂಗ ಸಭೆಗೆ ಹಾಜರಾಗೋದಕ್ಕೆ ಯಾಕೆ ಸಾಧ್ಯವಾಗಿಲ್ಲ ಅನ್ನುವಂತಹ ಸಕಾರಣವನ್ನ ಮತ್ತು ಸೂಕ್ತವಾದಂತಹ ಕಾರಣವನ್ನು ಕೂಡ ಕೊಡಬೇಕಾಗುತ್ತೆ. ಈ ಕಾರಣವನ್ನ ಕೊಟ್ಟು ರಾಜ್ಯ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡ್ರೆ ಆ ಒಂದು ಶಿಸ್ತು ಕ್ರಮದಿಂದ ಬಚಾವಾಗುವಂತಹ ಸಾಧ್ಯತೆ ಉಳಿದಿದೆ. ಈ ಮೂರು ಅವಕಾಶಗಳು ಅತೃಪ್ತ ಶಾಸಕರ ಮುಂದಿದೆ. ಸೊ ಯಾವ ಆಯ್ಕೆಯನ್ನ ಇವರು ತೆಗೆದುಕೊಳ್ತಾರೆ ಮತ್ತು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಉಮೇಶ್ ಜಾಧವ್ ಅವರು ರಾಜ್ಯ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಶಿಸ್ತು ಕ್ರಮದಿಂದ ಅವರಿಗೆ ಸ್ವಲ್ಪ ವಿನಾಯಿತಿಯನ್ನ ಅಂದ್ರೆ ಸ್ವಲ್ಪ ಸಾಫ್ಟ್ ಅನ್ನ ರಾಜ್ಯ ನಾಯಕರು ತೋರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನುಳಿದಂತೆ ಶಾಸಕ ನಾಗೇಂದ್ರಗೆ ಕೋರ್ಟ್ ಇತ್ತು, ಕೋರ್ಟಿನಿಂದಲೂ ಕೂಡ ಇವತ್ತು ಅಟೆಂಡ್ ಆಗೋದಕ್ಕೆ ವಿನಾಯಿತಿ ಸಿಕ್ಕಿದೆ. ಹೀಗಾಗಿ ಇವತ್ತಿನ ಕಾರಣವನ್ನ ಕೊಟ್ಕೊಂಡು ಶಾಸಕ ನಾಗೇಂದ್ರ ಅವರು ಕೋರ್ಟ್ಗೂ ಕೂಡ ಹಾಜರಾಗಿಲ್ಲ, ಇತ್ತ ಶಾಸಕಾಂಗ ಸಭೆಗೂ ಕೂಡ ಬಂದಿಲ್ಲ. ಅವರ ನಿಲುವು ಏನಿರುತ್ತೆ ಅನ್ನುವಂಥದ್ದು ಅತ್ಯಂತ ಗಮನಾರ್ಹವಾಗುತ್ತೆ. ಇನ್ನು ಮಹೇಶ್ ಕುಮಟಳ್ಳಿಯ ಮತ್ತು ಟಿವಿ9 ಬ್ಯಾನ್ ಆದಂತಹ ಗೋಕಾಕದ ಶಾಸಕ ಇವರಿಬ್ಬರ ವಿರುದ್ಧ ತೀವ್ರವಾದಂತಹ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇವತ್ತು ಶಾಸಕಾಂಗ ಸಭೆಗೆ ಹಾಜರಾಗಿರುವಂತಹ ಬಹುತೇಕರು ಇಷ್ಟೆಲ್ಲ ವಿವಾದ ಕಾರಣ ಆಗೋದಕ್ಕೆ ಟಿವಿ9 ಬ್ಯಾನ್ ಮಾಡಿದಂತಹ ಶಾಸಕರೇ ಪ್ರಮುಖ ಕಾರಣ ಅನ್ನುವಂತ ಒಂದು ದೊಡ್ಡ ಮಟ್ಟದ ಆಕ್ಷೇಪವನ್ನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಮುಂದೆ ಇವರೆಲ್ಲರೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಾರೆ. ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಆಗೋದಕ್ಕೆ ಏನು ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಅಮರ್ ಪ್ರಸಾದ್ ಜೊತೆಗೆ ಪ್ರಸನ್ನ, ಹಾಗಾದ್ರೆ ಈಗ 4 ಜನ ಗೈರು ಹಾಜರಾಗಿರೋದು ನೋಡ್ತಾ ಇದ್ರೆ ಇದು ಹಾಗಾದ್ರೆ ಆಪರೇಷನ್ ಹಂತ 1, 2ನೇ ಹಂತ ಇನ್ನು ಬಾಕಿ ಇದೆಯಾ? ಇಲ್ಲಿ ಈ ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಇನ್ನೂ ಕೂಡ ಬಿಜೆಪಿ ಶಾಸಕರು ದೂರದ ಹರಿಯಾಣದಲ್ಲೇ ಇದ್ದಾರೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನಿವಾಸದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಚಟುವಟಿಕೆ ಇತ್ತು. ಇದನ್ನ ನೋಡಿದ್ರೆ ಇದು ಪಾರ್ಟ್ 1 ಅಷ್ಟೇನಾ, ಪಾರ್ಟ್ 2 ಇನ್ನು ಬಾಕಿ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ. ನಿಜ ಅಮರ್ ಪ್ರಸಾದ್, ಇಂಥದ್ದೊಂದು ಕುತೂಹಲವು ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ. ಅಂದ್ರೆ ನಿನ್ನೆ ಆಪರೇಷನ್ ಕಮಲ ಟುಸ್ ಆಗಿದೆ ಮತ್ತು ಯಾವುದೇ ರೀತಿಯ ಶಾಸಕರು ಕಾಂಗ್ರೆಸ್ನವರು ಕೂಡ ಬಿಜೆಪಿಯತ್ತ ಮುಖ ಮಾಡಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿತ್ತು. ಆದ್ರೆ ಮುಂಬೈಯಲ್ಲಿ ಉಳಿದುಕೊಂಡಿದ್ದಂತ 4 ಶಾಸಕರು ಮಾತ್ರ ರಾಜ್ಯದತ್ತ ತಲೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಆದ್ರೆ ರಾಜ್ಯ ನಾಯಕರಿಗೆ ಒಂದಿಬ್ಬರು ಸಂಪರ್ಕದಲ್ಲಿದ್ದಾರೆ ಹೊರತು ಉಳಿದ ಎಲ್ಲ ಶಾಸಕರು ಕೂಡ ಪಕ್ಷಕ್ಕೆ ಬಹುತೇಕ ಗುಡ್ ಬೈ ಹೇಳಿದಂತ ಲಕ್ಷಣಗಳೇ ಇದಾವೆ. ಹೀಗಾಗಿ ಬಿಜೆಪಿಯ ನಡೆಯನ್ನ ಗಮನಿಸಿದ್ರೆ ಮತ್ತು ಇನ್ನೂ ಕೂಡ ರಾಜ್ಯಕ್ಕೆ ಹರಿಯಾಣದಲ್ಲಿ ಉಳಿದುಕೊಂಡಿರುವಂತಹ ಬಿಜೆಪಿ ಶಾಸಕರು ಇದುವರೆಗೂ ಕೂಡ ಬರದೇ ಇರೋದನ್ನ ನೋಡಿದ್ರೆ ಮತ್ತೊಂದಷ್ಟು ಬೆಳವಣಿಗೆಗಾಗಿ ಕಾಯ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ಮೂಡುತ್ತೆ. ಆದ್ರೆ ಶಾಸಕಾಂಗ ಸಭೆ ಅತ್ಯಂತ ಮಹತ್ವದ್ದಾಗಿತ್ತು. ಇವತ್ತು ಯಾರೆಲ್ಲ ಶಾಸಕಾಂಗ ಸಭೆಗೆ ಹಾಜರಾಗೋದಿಲ್ವೋ ಅಂತ ಶಾಸಕರೆಲ್ಲರೂ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತ ಅನುಮಾನಗಳು ದಟ್ಟವಾಗಿದ್ವು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಾಗಲೇ ಮುಂಬೈಗೆ ತೆರಳಿರುವಂತಹ ಶಾಸಕರನ್ನ ಹೊರತುಪಡಿಸಿ ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಸಭೆಗೆ ಹಾಜರಾಗಿದ್ದಾರೆ. ಆ ಮೂಲಕ ಬಿಜೆಪಿಯ ಆಪರೇಷನ್ ಕಮಲದ ಮೊದಲನೇ ಭಾಗ ಟುಸ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹೀಗಾಗಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮತ್ತು ಬಿಜೆಪಿ ಶಾಸಕರು ಇವತ್ತು ಹರಿಯಾಣದಿಂದ ವಾಪಸ್ ಬರ್ತಾರಾ ಅಥವಾ ಇಲ್ಲದೆ ಅಂದ್ರೆ ಶಾಸಕಾಂಗ ಸಭೆಗೆ ಬಂದರೂ ಕೂಡ ಇನ್ನಷ್ಟು ಮಂದಿ ಬಿಜೆಪಿಯತ್ತ ಮತ್ತೆ ಮುಖ ಮಾಡ್ತಾರ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇವತ್ತಿನ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ಲಿಕ್ಕಿದ್ದಾವೆ. ಯಾವ ರೀತಿ ಶಾಸಕರನ್ನ ಕಾಂಗ್ರೆಸ್ ನಡೆಸಿಕೊಳ್ತಾ ಇದೆ, ಮೈತ್ರಿ ಸರ್ಕಾರದಲ್ಲಿ ಅಸಮಾಧಾನಿತ ಶಾಸಕರ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಈ ಸಭೆಯಲ್ಲಿ ಸಮಾಧಾನ ಸಿಕ್ಕಿದ್ರೆ ಅತೃಪ್ತರೆಲ್ಲರೂ ಕೂಡ ಸುಮ್ಮನೆ ಉಳಿಬಹುದು. ಇಲ್ಲದೆ ಹೋದ್ರೆ ಇನ್ನೊಂದು ಸುತ್ತಿನ ಒಂದು ಅಸಮಾಧಾನ ಸ್ಫೋಟಗೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಮರ್ ಪ್ರಸಾದ್ ಜೊತೆಗೆ ಜಗದೀಶ್ ಶೆಟ್ಟರ್ ಬೇರೆ ಹೇಳ್ತಾ ಇದ್ರಿ ಇವತ್ತು ಮತ್ತೆ ಹೋಗ್ತೀರಾ ಡೆಲ್ಲಿಗೆ ಕೇಳಿದ್ರೆ ಹೌದು ಇವತ್ತು ನಾಳೆಲ್ಲಿ ಹೋಗ್ತೀವಿ, ಇಲ್ಲಿನ ಬೆಳವಣಿಗೆ ನೋಡಿಕೊಂಡು ಮತ್ತೆ ಹೋಗ್ಲಿಕ್ಕಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಮತ್ತೆ ಅಲ್ಲಿ ಹೋಗೋ ಲೆಕ್ಕಾಚಾರ ಇದೆ ಅಂತ ಹೇಳಿದ್ರೆ ಇದು ತುಂಬಾ ಉದ್ದಕ್ಕೆ ಸಾಗುವಂತ ಮೆಗಾ ಸೀರಿಯಲ್ ತರ ಕಾಣಿಸ್ತಾ ಇದೆ ಪ್ರಸನ್ನ. ಖಂಡಿತ ಅಮರ್ ಪ್ರಸಾದ್, ಇನ್ನೊಂದು ಮುಖ್ಯ ವಿಚಾರವನ್ನ ಗಮನಿಸಬೇಕು. ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ತಾವು ಕೈಯೇ ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ ನಡೆದೇ ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸಕ್ಕೆ ಹೊರಟಿದ್ದಾರೆ. ಹರಿಯಾಣದಿಂದ ಇನ್ನೂ ಕೂಡ ಬಿಜೆಪಿ ಶಾಸಕರು ರಾಜ್ಯಕ್ಕೆ ಆಗಮಿಸದೇ ಇರೋದನ್ನ ನೋಡಿದ್ರೆ ಇಂಥದ್ದೊಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅಂದ್ರೆ ಕೇವಲ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಾವೆಲ್ಲ ತೆರಳಿದ್ವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಆ ಮೂಲಕ ಆಪರೇಷನ್ ಕಮಲಕ್ಕೆ ತಾವು ಕೈ ಹಾಕೇ ಇಲ್ಲ ಅನ್ನುವಂತ ಸಂದೇಶವನ್ನ ತಲುಪಿಸಬೇಕು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಈ ನಡೆಯ ಹಿಂದಿದ್ದಾವೆ.
ಹೀಗಾಗಿ ಇವತ್ತಿನ ಶಾಸಕಾಂಗ ಸಭೆಗೆ ಯಾರೆಲ್ಲ ಅತೃಪ್ತರು ಬರೋದಿಲ್ವೋ ಅಂತವ್ರನ್ನ ಮತ್ತೆ ಬಿಜೆಪಿ ಸಂಪರ್ಕಿಸುತ್ತೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬಂದಿದ್ದು. ಆದ್ರೆ ಈಗ ಶಾಸಕಾಂಗ ಸಭೆಗೆ 400 ಶಾಸಕರನ್ನ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ಕೂಡ ಬಂದಿರೋದನ್ನ ಗಮನಿಸಿದ್ರೆ ಇನ್ನೊಂದು ಸುತ್ತಿನ ಅತೃಪ್ತಿ ಮತ್ತು ಅಸಮಾಧಾನಿತರನ್ನ ಬಿಜೆಪಿ ಸಂಪರ್ಕಿಸುವಂತಹ ಸಾಧ್ಯತೆ ಬಹಳವೇ ಕಡಿಮೆ ಇದೆ. ಈ ಒಂದು ಅಸಮಾಧಾನದ ಲಾಭವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಕಡಿಮೆ ಇದೆ. ಹೀಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದ್ದು ಇಲ್ಲಿ ಯಾವ ತೀರ್ಮಾನ ಆಗುತ್ತೆ ಮತ್ತು ಈಗಾಗಲೇ ಬಹುತೇಕ ಅಸಮಾಧಾನಿತರಿಗೆ ಸಚಿವ ಸ್ಥಾನದ ಭರವಸೆಯನ್ನು ಕೂಡ ನೀಡಲಾಗಿದೆ, ನಿಗಮ ಮಂಡಳಿಯ ಭರವಸೆಯನ್ನು ಕೂಡ ನೀಡಲಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ. ಇದನ್ನ ಯಾವ ರೀತಿ ಇವತ್ತು ಸಿದ್ದರಾಮಯ್ಯನವರು ನಿಭಾಯಿಸ್ತಾರೆ, ಅಸಮಾಧಾನಿತರನ್ನ ಮತ್ತು ಕಾಂಗ್ರೆಸ್ನ ನಾಯಕರು ಏನು 12 ಶಾಸಕರ ಪಟ್ಟಿಯನ್ನ ರೂಪಿಸಿದ್ರು ಅದರಲ್ಲಿ ಇರುವಂತಹ ಅಸಮಾಧಾನಿತರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಔಟ್ಪುಟ್ ನಿಂತಿದೆ. ಇದೇ ಮುಂದೆ ಬಿಜೆಪಿಯ ಮುಂದಿನ ಆಪರೇಷನ್ಗೂ ಕೂಡ ಕಾರಣ ಆಗಬಹುದು ಮತ್ತು ಬಿಜೆಪಿ ಈ ಒಂದು ಹೆಜ್ಜೆಯಿಂದ ಹಿಂದೆ ತನ್ನ ಹೊಡೆದ್ರು ಕೂಡ ಆಶ್ಚರ್ಯ ಇಲ್ಲ. ಈ ಶಾಸಕ ಬಿ.ಸಿ. ಪಾಟೀಲ್ ಮತ್ತು ಉಳಿದಂತ ಭೀಮಾ ನಾಯಕ್, ಪ್ರತಾಪ್ ಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಅತ್ಯಂತ ಜರೂರತ್ತಾದಂತ ಕಾರ್ಯಕ್ರಮದ ಕೂಡ ಬಂದಿದ್ದನ್ನ ಗಮನಿಸಿದ್ರೆ ಬಿಜೆಪಿ ಆಪರೇಷನ್ ಅನ್ನ ನಾವು ಫೇಲ್ ಮಾಡಿದೀವಿ ಅನ್ನೋ ಸಂದೇಶವನ್ನೇ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದೀಗ ರೂಪಾ ಶಶಿಧರ್ ಕೂಡ ಶಾಸಕಾಂಗ ಸಭೆಗೆ ಹಾಜರಾದ ಮೂಲಕ ಬಿ ನಾರಾಯಣರಾವ್ ಮಾತ್ರ ಬರುವಂತದ್ದು ಬಾಕಿ ಉಳಿದುಕೊಂಡಿದೆ. ಅಮರ್ ಪ್ರಸಾದ್, ಪುಟ್ಟರಂಗ ಶೆಟ್ಟಿ ಬಂದ್ರ? ಹೌದು ಅಮರ್ ಪ್ರಸಾದ್, ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಅಂದ್ರೆ ಸಮ್ಮೇಳನ ಸಭಾಂಗಣಕ್ಕೆ 2 ದ್ವಾರವನ್ನ ಮಾಡಲಾಗಿತ್ತು. ಈ ಒಂದು ದ್ವಾರ ಎಲ್ಲಾ ಶಾಸಕರು ಬಂದ್ರೆ ಪುಟ್ಟರಂಗ ಶೆಟ್ಟಿ ಅವರು ಒಂದು ಕಳೆದ ಕೆಲ ದಿನಗಳ ವಿವಾದದಿಂದ ಸಾಕಷ್ಟು ಗೊಂದಲ ಮತ್ತು ಅವಮಾನಕ್ಕೀಡಾಗಿದ್ರು. ಅವರು ಈ ಒಂದು ಉದ್ದೇಶಕ್ಕೆ ಪ್ರತ್ಯೇಕವಾದಂತಹ ದಾರಿಯಿಂದ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಬಂದಿದ್ದಾರೆ. ಉಳಿದಂತೆ ಡಿ ನಾರಾಯಣರಾವ್ ಮಾತ್ರ ಬರೋದು ಬಾಕಿ ಇದೆ. ರೂಪಾ ಶಶಿಧರ್ ಕೂಡ ಈಗ ಸಭೆಗೆ ಹಾಜರಾಗುವ ಮೂಲಕ ಕಾಂಗ್ರೆಸ್ ಏನು ಯಾರೆಲ್ಲ ಅಸಮಾಧಾನಿತರು ಅನ್ನುವಂಥದ್ದು ಬಹಿರಂಗಗೊಂಡಿದೆ ಮತ್ತು ಈ ಮುಂಬೈಗೆ ತೆರಳಿರುವ ಶಾಸಕರು ಮಾತ್ರ ಇದೀಗ ಪಕ್ಷದ ವಿರುದ್ಧ ಮುಚ್ಚಿಕೊಂಡಿದ್ದಾರೆ ಮತ್ತು ಅವರಿಗೆ ರಾಜ್ಯಕ್ಕೆ ಮತ್ತು ಬಂದು ಪಕ್ಷವನ್ನ ಸೇರ್ಕೊಳ್ಳೋದಕ್ಕೂ ಕೂಡ ಬೇರೆ ಮಾರ್ಗ ಇಲ್ವೇನೋ ಅನ್ನುವಂತ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಪ್ರಸನ್ನ. ಇದು ಈ ಕ್ಷಣದ ಬೆಳವಣಿಗೆಗಳು. ಯಾರೆಲ್ಲ ಹಾಜರಾಗಿದ್ದಾರೆ, ಯಾರೆಲ್ಲ ಹಾಜರಾಗಿಲ್ಲ ಅಂತ ನೋಡ್ತಾ ಇದ್ದೀವಿ ನಾವು. ಆಲ್ಮೋಸ್ಟ್ 75 ಶಾಸಕರು ಹಾಜರಾಗಿದ್ದಾರೆ, 5 ಮಾತ್ರ ಗೈರು ಹಾಜರಾಗಿದ್ದಾರೆ. 5ರಲ್ಲಿ 4 ಅತೃಪ್ತ ಶಾಸಕರು ಅನ್ನುವಂತಹ ವಿಚಾರ. ಚಿಂಚೋಳಿ ಕ್ಷೇತ್ರದ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್, ಹಾಗೆ ಗೋಕಾಕ್ ಶಾಸಕ, ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಮತ್ತು ಅಥಣಿಯ ಮಹೇಶ್ ಕುಮಟಳ್ಳಿ 4 ಅತೃಪ್ತ ಶಾಸಕರು ಗೈರು ಹಾಜರಾಗಿದ್ದಾರೆ.